ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ ನಾನು. ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ, ನೀವುಗಳು ಸೇರಿರೋದು ನೋಡಿದಾಗ, ನೀವು ನನ್ನ ನೋಡಿ ಖುಷಿ ಪಟ್ಟಾಗ, ನೀವು ನಕ್ಕಿದಾಗ, ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ. ಮತ್ತೆ ಅವ್ರ ಜೀವನದಲ್ಲಿ ಬಂದರು, ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬದುಕೋದಕ್ಕೆ ನೂರಾರು ವಿಧಾನ ಇದೆ, ಆದರೆ ಅದರಲ್ಲಿ ತುಂಬ ಶ್ರೇಷ್ಠ ಯಾವುದು ಗೊತ್ತಾ? ನಿಧಾನ. ನಿಲ್ದಾಣ ತಲುಪಬೇಕಾದ್ರೆ ಸಮಾಧಿಯಿಂದ ನಿಲ್ದಾಣ ತಲುಪೋದು. ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು. ನನ್ನ ವೇಗನ ತಡೆಯೋಕ್ಕಾಗಿರಲಿಲ್ಲ. 86ರಲ್ಲಿ ಪ್ರೇಮ್ಲೋಕ ಶುರು ಮಾಡಿದೆ. 87ಕ್ಕೆ ಪ್ರೇಮ್ಲೋಕ ರಿಲೀಸ್ ಆಗುತ್ತೆ. 88ಕ್ಕೆ ರಣಧೀರ ರಿಲೀಸ್ ಆಗುತ್ತೆ. ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ, 4 ಭಾಷೆ ಸಿನಿಮಾ ಮಾಡ್ತೀನಿ. 10 ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ. ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ, ಇದೆಲ್ಲ ಕೈ ತಪ್ತಾ ಇದೆ, ಕತೆ ಸರೋಗ್ತಿಲ್ಲ, ದಾರಿ ತಪ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ಈ ಸಿನಿಮಾ ಬೇಡ, ಇದು ನಿಲ್ಲಿಸ್ಬಿಡೋಣ ಅಂತೀನಿ. ಅವರು 1 ಸೆಕೆಂಡ್ಗೆ ಪಟ್ ಅಂತ ಕೋಪಿಸ್ಕೊಂಡ್ಬಿಟ್ರು. ಯಾವತ್ತು ಜನಗಳಿಗೆ ಮೋಸ ಮಾಡಬಾರ್ದು. ಸಿನಿಮಾ ಶುರು ಮಾಡಿದ್ಯಾ, 4 ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು. ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ. ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು. ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ. ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು, ಅದು ಬರೋದಿಲ್ಲ, ನಾವು ಅಂದ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು, ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು. ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು 89ರಲ್ಲಿ, ಹತ್ತತ್ರ 90ರಲ್ಲಿ 10 ಕೋಟಿ ಕಳಿತೀನಿ ನಾನು ಅವತ್ತಿಗೆ. ಮಾಡಿರೋ ಅಷ್ಟು ಸಂಪಾದನೆ ಕಳಿತೀನಿ. ಆದರೂ ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು, ನಾನು ನಮ್ಮಪ್ಪನಿಗೆ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ. ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮೆಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು, ಏನೋ ಮಾಡಿದ್ದಾರೆ ರವಿಚಂದ್ರನ್ ಅಂತ. ನಾವು ಬಾಗ್ಲಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ ಅವಾಗ. ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು. ಅವ್ರನ್ನ ಹಂಗೂ ಸ್ಟ್ರೆಚ್ಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ. ಅವ್ರಿಗೊಂದು ಮಾತು, ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ, ನನ್ನನ್ನು ಬಿಡೋ, ನಿನಗೆ ಹೇಗಿದೆ ಹೇಳು ಸಿನಿಮಾ ಅಂತಾರೆ. ನಾನು ಸುಮಾರಾಗಿದೆ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಎಲ್ಲೋ ಚಿಕ್ಕ ಮಿಸ್ ಆಗಿತ್ತು ಇದ್ದೀನಿ. ಸಾಕಲ್ಲ, ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳಿತೀಯ, ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ಕಣೋ ಅಂದರು. ಆವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ. ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ. ನನಗೊಂದು ಭಯ ಏನು ಅಂದರೆ, ನಾನು ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟು ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬ ಕಾಡುಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನಿನ್ನನ್ನು ಹಕ್ಕೊಂಡೇ ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು. ಅವ್ರು ಕೊಟ್ಟಿರೋ ನಂಬಿಕೆನ 65 ದಿವಸದಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಾಂತಿ ಕ್ರಾಂತಿನ ಬಿಟ್ಟೆ. ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು, ಇಲ್ಲಾಂದರೆ ಸೋಲು ನನ್ನ ಹಿಗ್ಗಿಸ್ಬಿಡೋದು ಅವತ್ತಿಗೆ. ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ, ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ. ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಸರ್, ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ, ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು. ಅಯ್ಯೋ ನಾನು ನಮ್ಮಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ, ಇವು ನಮ್ಮಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನು ಕೂಡ ಕಿತ್ತಾಕಿ, ಇನ್ಶೂರೆನ್ಸ್ಗೆ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ. ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು? ನಾನು ಕಟ್ಟೋದೇ ಇಲ್ಲ ಜೀವನದಲ್ಲಿ. ನನಗೆ ಇನ್ಶೂರೆನ್ಸು ಇಲ್ಲ, ನನಗೆ ಬೇಕಾಗಿಲ್ಲ. ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ, ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ? ಆ ಥರ ಜೀವನ ಮಾಡ್ಕೊಂಬಂದವನು. ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು, ಸರ್ ತಿರುಪತಿಗೆ ಹೋಗದೇ ಇರೋರು ಕೂಡ ಇಲ್ಲಿಗೆ ಬಂದೋದ್ರೆ ಸಾಕು ಅಂತಾರೆ ಅಂದರು. ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ. ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ. ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ, ಅಲ್ಲಿ ಎಳ್ಕೊಂಡು ಬಿಡ್ತಾರೆ, ಅಲ್ಲಿ ಯಾರೋ ಲಂಚ ಕೇಳ್ತಾರೆ, ಅದೇನು ಇಷ್ಟನೇ ಆಗಲ್ಲ, ಬೇಡ ಬಿಡು ಅಂತ.
ನೋಡಿ ಇವತ್ತು ಕಣಕ ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ, ಅಂದರೆ ಅದು ದೇವರೇ ಕರೆಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದ್ದಾರಲ್ವಾ. ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ, ದೇವರೇ ನಮ್ಮನ್ನು ಕರೆಸ್ಕೋಬೇಕು. ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ ನಾವು, ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಉಳಿಸ್ಕೊಳ್ಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಎಷ್ಟು ತಪ್ಪು ನೋಡಿ ಅದು. ಯಾಕೆಂದರೆ ಉಂಡಿಯಲ್ಲಿ ಫಸ್ಟು ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ. ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗಿಬಿಡ್ತಾನೆ, ಆಮೇಲೆ ದುಡ್ಡಿಗೆ ಗುಲಾಮ ಆಗಿಬಿಡ್ತಾನೆ. ಆಮೇಲೆ ಸ್ವಾರ್ಥ, ಅಸೂಯೆ, ಇದು ನಂದು, ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕಬೇಕು ನಾವು. ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ, ಪ್ರೀತಿ ಬೇಕು. ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು. 1 hour ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ. ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ 1 hour ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಟಲಿಲ್ಲ ಅಂದರೆ ಕೇಳಿ. ಅದು ಜೀವನ ಬೇಕಾಗಿರೋದು. ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ, ಒಂದು ಊರಿಗೆ ಕಾಲಿಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ತೊಗೊಂಡೋಗ್ತೀವಿ ನಾನು? ಅರೆ ಈ ಊರು ಸುಮಾರು ಹೆಸರು ಮಾಡಿಲ್ಲ ರೀ, ಇದು 700 ದೇವಸ್ಥಾನ ಇತ್ತು ಅಂತಾರೆ, 700 ಬಾವಿ ಇತ್ತು ಅಂತಾರೆ, ಎಷ್ಟೋ ಮನೆಗಳು, ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ. ಆ ಊರಿಗೆ ನಾವು ಇಡೋದಕ್ಕೆ 40 ವರ್ಷ ಆಗಿದೆ. ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯಿತು. ಆದರೆ ಆ ಊರು ಇವತ್ತು ಕರೆಸ್ಕೊಂಡಿದೆ ಅಂದರೆ ಏನಾದ್ರು ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ. ನನಗೆ ವಾಪಸ್ ಸುಮ್ಮನೆ ಕರೆಸ್ಕೊಂಡಿಲ್ಲ ನನ್ನ, ಸೊ ಏನಾರು ಕೊಟ್ಟು ಕಳಿಸುತ್ತೆ. ಆವತ್ತು ಬಂಗಾರದ ಮಳೆ ಸುರಿದಿರೋ ಈ ಊರಲ್ಲಿ, ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋವಂಥ ಸಮಯ ಆಗೋಯ್ತು. ಚೆಲ್ಲುತ್ತೆ ಅನ್ನೋ ನಂಬಿಕೆ, ನೀವು ಕೊಡೋ ಆಶೀರ್ವಾದ, ನಿಮ್ಮ ವಿಶ್ವಾಸದಿಂದ ನಾನು ತಗೊಂಡು ಹೋಗೋದಂತೂ ಗ್ಯಾರಂಟಿ ಅದು. ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು